ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಂದ್ರೆ ರೀ, ಗುಜರಾತಿಯ ಢೋಕ್ಲಾ, ಮಹಾರಾಷ್ಟ್ರದ ಸ್ಪೆಷಲ್ ಆದಂಥ ಢೋಕ್ಲಾ. ಇದನ್ನ ಉತ್ತರ ಕರ್ನಾಟಕ ಭಾಗದಾಗ ಕೂಡ ಮಾಡ್ತಾರೆ, ಅದಲ್ಲದ ನಮ್ಮ ನೆರೆ ರಾಜ್ಯ ಆದಂಥ ಮಹಾರಾಷ್ಟ್ರದಾಗ ಕೂಡ ಮಾಡ್ತಾರೆ ಸ್ನೇಹಿತರೆ. ಹಂಗಾದ್ರೆ ಇವತ್ತಿನ ದಿವಸ ಢೋಕ್ಲಾ ಹೆಂಗೆ ಮಾಡೋದು ಬರ್ರಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಹಂಗಾದ್ರೆ ಬರ್ರಿ ಢೋಕ್ಲಾ ಹೆಂಗೆ ಮಾಡೋದು ವೀಕ್ಷಣೆ ಮಾಡೋಣ ರೀ. ಸ್ನೇಹಿತರೆ, ಈಗ ಢೋಕ್ಲಾ ಮಾಡ್ಬೇಕಾದ್ರೆ ಮುಖ್ಯವಾಗಿ ಏನು ಬೇಕಂದ್ರೆ ಕಡ್ಲಿ ಇಟ್ಬೇಕು ರೀ. ಅದ್ರ ಸಂಬಂಧ ನೋಡ್ರಿ, ಬೇಸನ್ ಕಡ್ಲಿ ಹಿಟ್ಟು ತೊಗೊಂಡಿವಿ. ಈಗ ನೋಡ್ರಿ ಚಾಣಿಸ್ಕೊಂಡು ಇಟ್ಕೊಂಡಿನಿ ಕಡ್ಲಿ ಹಿಟ್ಟ. ಈಗ ನೋಡ್ರಿ, ಈಗ ಕಡ್ಲಿ ಹಿಟ್ಟು ಏನಂತಿರಲ್ಲ, ಈ ಕಪ್ಪಿಲೆ 3 ಕಪ್ ಹಾಕೋಬೇಕ್ರಿ. ಈಗ ಹಾಕೋತೀನಿ ನೋಡ್ರಿ. ಈಗ 1 ಕಪ್ ಹಾಕೊಂಡು, 2ನೇ ಕಪ್ಪು, 3 ಕಪ್ಪು ನೋಡ್ರಿ. 3 ಕಪ್ ಕಡ್ಲಿ ಹಿಟ್ಟು ಹಾಕೊಂಡು ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಮೆಂಬರ್ ಇಟ್ಟಿರ್ತಾರೆ ಅದನ್ನ ನೋಡ್ಕೊಂಡು ಮಾಡ್ಕೊರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು 1 ಸ್ಪೂನ್ ಶುಗರ್, ಸಕ್ಕರೆ ಹಾಕೋತೀನಿ ನೋಡ್ರಿ. 1 ಚಿಟಿಕೆ ಅರಿಶಿನ ಹಾಕೋತೀನಿ ರೀ. ಈಗೆಲ್ಲ ಪೂರ್ತಿ ಸಂಪೂರ್ಣವಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಸ್ನೇಹಿತರೆ. ಅರಿಶಿನ ಎದಕ್ಕೆ ಹಾಕೋದಂದ್ರೆ ಸ್ವಲ್ಪ ಕಲರ್ ಬರಲತ್ತ ಹಾಕೋ ಸ್ನೇಹಿತರೆ. ಈ ಎಲ್ಲ ಪದಾರ್ಥಗಳು ಸಕ್ಕರೆ ಮತ್ತು ಉಪ್ಪ ಮತ್ತು ಅರಿಶಿನ ಎಲ್ಲ ಏನಂತ ಸಂಪೂರ್ಣ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ. ಅದ್ರಾಗ ಸ್ನೇಹಿತರೆ ನೋಡ್ರಿ, 1 ಗ್ಲಾಸ್ ಮಜ್ಜಿಗೆ, ಹುಳಿ ಮಜ್ಜಿಗೆ ಇದ್ರೆ ಒಳ್ಳೆಯದು. ಈಗ ಮಜ್ಜಿಗೆ ಹಾಕೋತೀನಿ ನೋಡ್ರಿ. ಅದಕ್ಕೀಗ ಮಜ್ಜಿಗೆ ಹಾಕೊತ್ತು ಅದೇ ರೀತಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಒಮ್ಮೆ ಮಜ್ಜಿಗೆ ಹಾಕೋಬೇಡ್ರಿ, ಅದಕ್ಕೆ ಎಷ್ಟು ಬೇಕು ಅಷ್ಟು ಪ್ರಮಾಣ ನೋಡ್ಕೊಂಡು ಮಜ್ಜಿಗೆ ಹಾಕೋತ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಎಲ್ಲ ಸಂಪೂರ್ಣವಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ನೋಡಿರಿ. ಈ ರೀತಿಯಾಗಿ ಪೂರ್ತಿ ಏನಂತಿರಲ್ಲ ಕಡಲೆ ಹಿಟ್ಟು ಏನೈತಿ ಆ ಮಜ್ಜಿಗೆ ಒಳಗೆ ಏನೈತಿ ಹುಳಿ ಮಜ್ಜಿಗೆಲಿ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ. ಮನೆಯಲ್ಲೇ ತಯಾರಿಸಿರೋ ಮಜ್ಜಿಗೆ ಸ್ನೇಹಿತರೆ ಇದು. ಸ್ನೇಹಿತರೆ, ಇದು ತಿರುಗಿಸೋದ್ರ ವೇರು ಇಂಪಾರ್ಟೆಂಟ. ಇದು ನಾವು ಎಷ್ಟು ಚೆಂದ ತಿರುಗಿಸ್ತೀವಿ ಅಷ್ಟು ಚೆಂದ ಹದ ಬರ್ತೀವಿ. ಅದು ಹದ ಬಂದಷ್ಟು ಢೋಕ್ಲಾ ಸೂಪರ್ ಹಾಕೋ ಸ್ನೇಹಿತರೆ. ನೋಡ್ರಿ, ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಅದು. ನೋಡಿರಿ, ಗರ 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 ಅದು ಪೂರ್ತಿ ತಿರುಗಿಸ್ಬೇಕು ರೀ. ಗರ ಗರ ನಾವು ಎಷ್ಟು ಚೆಂದ ತಿರುಗಿಸ್ತೀವಿ ಅಷ್ಟು ಚೆಂದ ಕಡ್ಲೆ ಹಿಟ್ಟು ಹದ ಹಾಕತಿ. ಆ ಕಡ್ಲೆ ಹಿಟ್ಟು ಹದ ಆಗೋದ್ರಿಂದ ಏನಾಗತ್ತೆ, ಢೋಕ್ಲಾ ಸೂಪರಾಗಿ ಬರುತ್ತೆ ಸ್ನೇಹಿತರೆ. ಮಹಾರಾಷ್ಟ್ರ ಸ್ಪೆಷಲ್ ಆದಂತಹ ಮತ್ತು ಗುಜರಾತಿ ಸ್ಪೆಷಲ್ ಆದಂತಹ ಢೋಕ್ಲಾ ಸ್ನೇಹಿತರೆ ಇದು. ನೋಡಿ, ಗರ 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 ಈ ರೀತಿ ತಿರುಗಿಸ್ಬೇಕು. ಒಟ್ಟು ಬಿಡಬೇಡ್ರಿ, ಕೈ ನೋವಾಕತ್ತೆ ಬಿಡಕ್ಕೆ ಹೋಗ್ಬೇಡ್ರಿ. ಹಂಗೆ ಬಿಟ್ರಿ ಅಂದ್ರೆ ಢೋಕ್ಲಾ ಚಲೋ ಬರೋದಿಲ್ಲ. ಗರ 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 ನಾವು ಎಷ್ಟು ಚಂದ ತಿರುಗಿಸ್ತೀವಿ ಅಷ್ಟು ಚಂದ ಢೋಕ್ಲಾ ಸೂಪರ್ ಹಾಕತ್ತೆ ನೋಡ್ರಿ. ಸ್ನೇಹಿತರಿಗೆ ಬರ್ಸನ್ ಚಾಲು ಮಾಡಿರಿ. ನೋಡ್ರಿ, ಕುಕ್ಕರ್ ಇಟ್ಕೊಂಡ್ವಿ. ಕುಕ್ಕರ್ ಒಳಗೆ ಸ್ಟ್ಯಾಂಡ್ ಇಡ್ತೀನಿ ರೀ. ಸ್ಟ್ಯಾಂಡ್ ಹಾಕಿಡು ನಮ್ಗೆ ಹೇಳ್ತೀನತ್ತ. ಸ್ಟ್ಯಾಂಡ್ ಇಟ್ಟು ಈಗ ಕೆಳಗಡೆ ಸ್ವಲ್ಪ ನೀರು ಹಾಕ್ತೀನಿ ಸ್ನೇಹಿತರೆ. ನೋಡಿರಿ, ಮಿನಿಮಮ್ 1 ಗ್ಲಾಸ್ ಆಗೋಟ್ಟು ನೀರು ಹಾಕ್ತೀನಿ ಸ್ನೇಹಿತರು. ನೋಡ್ರಿ, ನಮ್ಮ ಮನೆಯಲ್ಲಿರುವಂಥ ಇದೊಂದು ರೀ ಕುಕ್ಕರ್ ಡಬ್ಬಿ ತೊಗೊಂಡಿನಿ. ಕುಕ್ಕರ್ ಡಬ್ಬಿಗೆ ಒಳಗಡೆ ಏನೈತಿ ಅಡುಗೆ ಎಣ್ಣೆ ಹಚ್ಕೊಂಡು ಸ್ನೇಹಿತರೆ. ಈ ರೀತಿ ಕೆಳಗಡೆ ಅಡುಗೆ ಎಣ್ಣೆ ಹಚ್ಕೋಬೇಕು. ಈಗ ನೀವು ಕೇಕ್ ಮಾಡುವಂಥ ಡಬ್ಬಿ ಇದ್ರೆ ಅದನ್ನು ತೊಗೋಬೋದು, ಅಥವಾ ಬುಟ್ಟಿ ಇದ್ರೆ ಬುಟ್ಟಿ ಕೂಡ ತೊಗೋಬೋದು ಸ್ನೇಹಿತರೆ. ಈ ರೀತಿ ಎಣ್ಣೆ ಹಚ್ಕೊಂಡಿನಿ ಸ್ನೇಹಿತರೆ. ಮಾರ್ಕೆಟ್ನಿಂದ ನೋಡ್ರಿ ಇನೋ ಪ್ಯಾಕೆಟ್ ತಂದಿರಿ. ಇನೋ ಪ್ಯಾಕೆಟ್ ಏನೈತಿ ಹಾಕೋತೀನಿ ನೋಡ್ರಿ, ಅದನ್ನು ಕಟ್ ಮಾಡಿ. ಈಗ 1 ಪ್ಯಾಕೆಟ್ ಇನೋ ಪ್ಯಾಕೆಟ್ ಏನೈತಿ ಹಾಕೋತೀನಿ ರೀ. ನೀವು ಏನೋ ಹಾಕೋಬೋದು, ಅಥವಾ ತಿನ್ನು ಸೋಡಾ ಇದ್ರೆ ಅದನ್ನು ಕೂಡ ಹಾಕೋಬೋದು ಸ್ನೇಹಿತರೆ. ನಾವು ಏನೋ ಹಾಕೊಂಡು ಮಾಡ್ಕೊಳತ್ತೀವಿ. ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ತೀವಿ ನೋಡ್ರಿ ಮೇಲ್ಗಡೆ, ಸ್ವಲ್ಪ ಭಾಳಿಲ್ಲ ಸ್ವಲ್ಪ ನೋಡ್ರಿ. ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆ ಏನೋ ಏನೈತಿ ಮಜ್ಜಿಗೆ ಏನೈತಿ ಎಲ್ಲ ಸಂಪೂರ್ಣ ಮಿಕ್ಸ್ ಆಗಬೇಕು. ಢೋಕ್ಲಾ ಮಾಡ್ಬೇಕಾರೆ ಏನೋ ಬೇಕ್ರಿ ಅಥವಾ ತಿನ್ನು ಸೋಡಾ ಬೇಕ್ರಿ, ಎರಡೂ ನೀವು ಯೂಸ್ ಮಾಡ್ಬೋದು. ಯಾವ್ದ್ರಾಗ ಒಂದು ಯೂಸ್ ಮಾಡಿರಿ, ಯಾವ್ದಾರ ಒಂದು ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ಇನೋ ಪ್ಯಾಕೆಟ್ ಏನು ಹಾಕಿದ್ರಲ್ಲ, ಇನೋ ಪ್ಯಾಕೆಟ್ ಪೂರ ಸಂಪೂರ್ಣ ಮಿಕ್ಸ್ ಆಗೈತ್ರಿ. ಈಗ ಆ ಎಣ್ಣೆ ಹಚ್ಕೊಂಡೈತ ಕುಕ್ಕರ್ ಪಾತ್ರೆಗೆ ಹಾಕೋತೀನಿ ನೋಡ್ರಿ. ನೋಡ್ರಿ, ಈಗ ನೋಡ್ರಿ, ಈಗ ಕುಕ್ಕರ್ ಇಟ್ಕೊಂಡಿರಲ್ಲ ಈ ಒಳಗೆ ನೋಡ್ರಿ ನೀರು ಹೆಸರು ಬರಾಕತ್ತೈತಿ. ಈಗ ಅದನ್ನು ಕುಕ್ಕರ್ ಪಾತ್ರೆ ಹಾಕೊಂಡಿರಲ್ಲ ಅದನ್ನು ಹಾಕೊಂಡು ಏನೈತಿ ಈ ರೀತಿ ಇಟ್ಕೊಳ್ಳಿ ನೋಡ್ರಿ ಒಳಗಡೆ. ಮತ್ತು ಅದ್ರಲ್ಲಿ ನೋಡ್ರಿ, ಈಗ ಕುಕ್ಕರ್ ಮುಚ್ಕೋತೀರಿ. ಈ ಕುಕ್ಕರ್ ಮುಚ್ಕೋಬೇಕಾರೆ ಮೇಲ್ಗಡೆ ಅಂತಿರಲ್ಲ ವೈಸರ್ನ ತೆಗ್ದೀವಿ. ವೈಸರ್ ಮತ್ತು ವಿಜಿಲ್ ಇರ್ತಲ್ಲ ಸೀಟಿ, ಅದನ್ನು ಕೂಡ ತೆಗ್ದೀವಿ. ಅದನ್ನು ತೆಗೆದು ಏನೈತಿ ಮುಚ್ಕೋತೀರಿ. ಈಗ ನೀವು ಬುಟ್ಟಿ ಒಳಗೆ ಮಾಡ್ಕೋಬೇಕಾದ್ರೆ ಸ್ನೇಹಿತರೆ ಇದೇ ರೀತಿ ಮಾಡ್ಕೋಬೇಕು. ಬುಟ್ಟಿ ಒಳಗೆ ಏನೈತಿ ಯಾವ್ದಾರ ಒಂದು ಪ್ಲೇಟ್ ಮುಚ್ಕೋಬೋದು, ಏನರ ಮುಚ್ಕೋಬೋದು ಸ್ನೇಹಿತರೆ, ನಡೀತೈತಿ. ಈ ಬರ್ಸನ್ ಐತಿ ಸಣ್ಣ ಉರಿ ಒಳಗೆ ಒಂದು 15 ನಿಮಿಷ ಹವೆ ಒಳಗೆ ಕುದಿಸೋಣ ಸ್ನೇಹಿತರೆ. ಇದನ್ನೀಗ ಸ್ನೇಹಿತರೊಳಗೆ ಈಗ ಕುಕ್ಕರ್ ತೆಗೀನ್ರಿ. ಒಂದು 15 ನಿಮಿಷ ಆಯ್ತು. ವಾವ್, ನೋಡಿರಿ ಯಾವ ತುಬ್ಬಿ ಬಂದಿತ್ತು ನೋಡ್ರಿ. ಈಗ ನೈಸ್ ಆಗಿತ್ತು ನೋಡಿರಿ. ಈಗ ಕರೆಕ್ಟ್ ಆಯಿತು ನೋಡ್ಬೇಕಾದ್ರೆ ಈ ರೀತಿ ಚಾಕು ಒಳಗಡೆ ಹಾಕಿ ನೋಡಿದ್ರಿ. ಚಾಕುಗೆ ಹತ್ಕೋಬಾರ್ದು. ಅದು ಚಾಕುಗೆ ಹತ್ಕೊಳ್ಳಿ ಅಂದ್ರೆ ಆಗೈತೆ ಅಂದರ್ತ್ರಿ. ಅಕಸ್ಮಾತ್ ಭಾಳ ಹತ್ಕೋತಂದ್ರೆ ಆಗಿಲ್ಲ ಅಂದರ್ತ್ರಿ. ಉಬ್ಬಿ ಬಂತು ನೋಡಿರಿ. ಈಗ ಹೊರಗಡೆ ತೆಗೀನ್ರಿ ಇದನ್ನು. ಕುಕ್ಕರ್ದಿಂದ ಹೊರಗಡೆ ತೆಗೆದಿನಿ. ಒಂದು 10 ನಿಮಿಷ ಆರಾಕ್ಬಿಡಣ್ರಿ. ಇದು ಆರ್ಬೇಕ್ರಿ ಇದು. ಈಗ ಮೇಗಿನ ಪಾತ್ರೆ ಎತ್ತಿನತ್ತ ವಾವ್ ಎಷ್ಟು ಚಂದ ಆಗಿತ್ತು ನೋಡಿ ಸ್ನೇಹಿತರೆ.
ಮಸ್ತ್ ಆಗೈತೆ ರೀ. ಈಗ ಇದನ್ನು ಸ್ವಲ್ಪ ತಿರುಗಿ ಸಾಕೊಂಡು ಸ್ನೇಹಿತರೆ. ಈಗ ನೋಡಿರಿ, ವಾವ್ ನೋಡಿರಿ ಯಾವ ತುಪ್ಪ ಬಂದೈತಿ, ನೈಸ್ ಆಗೈತಿರಲ್ಲ. ಈ ಮೇಲ್ಗಡೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೀನಿ ರೀ. ಎಲ್ಲ ಕಡೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಮೇಲ್ಗಡೆ ಸ್ನೇಹಿತರೆ. ಆಮೇಲೆ ನೋಡಿರಿ ಒಗ್ಗರಣೆ ತಯಾರು ಮಾಡ್ಕೊಂಡಿವಿ. ಆ ಒಗ್ಗರಣೆ ಹಾಕೋತೀನತ್ತ. ಈಗ ಎಲ್ಲರೂ ಈ ರೀತಿ ಎಲ್ಲ ಕಡೆ ಒಗ್ಗರಣೆ ಹಾಕೋಬೇಕ್ರಿ. ಈ ಡೋಕ್ಲಾಗ ಒಗ್ಗರಣೆ ಇದ್ರನ್ನ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಒಬ್ಬೊಬ್ಬರು ಹಾಕಂಗಿಲ್ಲ, ಒಬ್ಬೊಬ್ರು ಹಾಕಿದ್ರೆ ಒಳ್ಳೆಯದು ಸ್ನೇಹಿತರೆ. ನೋಡಿರಿ ಈ ರೀತಿ ಒಗ್ಗರಣೆ ನೀತಿ ಮೇಲುಗಡೆ ಎಲ್ಲ ಕಡೆ ಸವರ್ಬೇಕ್ರಿ. ಅದನ್ನು ಸಂಪೂರ್ಣವಾಗಿ ಎಲ್ಲ ಕಡೆ ಸವರ್ಬೇಕ್ರಿ. ಒಗ್ಗರಣೆ ಪೂರ್ತಿ ಹಾಕೊಳ್ಳಿ ನೋಡ್ರಿ. ಈಗ ಕಟ್ ಮಾಡೋಣ್ರಿ. ನಮಗೆ ಯಾವ ಆಕಾರ ಬೇಕು ಆ ಆಕಾರ ಮಾಡ್ಕೋಬೋದು. ತ್ರಿಕೋನ ಬೇಕಾದ್ರೆ ತ್ರಿಕೋನ ಮಾಡ್ಕೋಬೋದು, ಚೌಕ್ ಬೇಕಾದ್ರೆ ಚೌಕ್ ಮಾಡ್ಕೋಬೋದು. ನೋಡಿರಿ ಈಗ ಮೇಲುಗಡೆ ನೋಡಿರಿ ಮತ್ತು ಈಚೆ ಕಡೆ ಸೈಡ ಚಾಕುದಿಂದ ಈ ರೀತಿ ಪೂರ ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡ್ರಿ ಮತ್ತು ನೋಡಿರಿ ಈಗ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ನೋಡಿರಿ. ಎಷ್ಟು ನೈಸ್ ಕಾಣಾಗತ್ತೆ ನೋಡಿ ಸ್ನೇಹಿತರೆ. ಈಗ ಸೈಡ ಮೆಣಸಿನ್ಕಾಯಿ. ವಾವ್ ಸೂಪರ್ ಆಯ್ತು ನೋಡಿ ಸ್ನೇಹಿತರೆ. ಈಗ ಸ್ನೇಹಿತರೆ ಡೋಕ್ಲಾ ಗುಜರಾತಿ ಸ್ಪೆಷಲ್ ಡೋಕ್ಲಾ, ಮಹಾರಾಷ್ಟ್ರ ಸ್ಪೆಷಲ್ ಡೋಕ್ಲಾ, ಎಲ್ಲರಿಗೂ ಇಷ್ಟ ಆಗುವಂಥ ಚಿಕ್ಕವರು ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ಡೋಕ್ಲಾ ತಯಾರಾಗೈತಿ. ಈಗ ಏನು ಮಾಡೋಣ ಅಂದ್ರೆ ಒಂದು ಸ್ವಲ್ಪ ಟೇಸ್ಟ್ ನೋಡೋಣ ಸ್ನೇಹಿತರೆ. ಟೇಸ್ಟ್ ನೋಡ್ಬೇಕಾರೆ ಈಗ ಒಂದು ತಗೋತೀನಿ ನೋಡ್ರಿ. ಈಗ ವಾವ್ ನೋಡಿರಿ ಚೌಕಾಗಿ ನೋಡಿರಿ, ತ್ರಿಕೋನವಾಗಿ ನೋಡಿರಿ ಎಷ್ಟು ಚಂದ ಬತ್ತು ನೋಡಿರಿ. ಹೆಂಗಾಯ್ತು ನೋಡ್ರಿ. ಈಗ ನೋಡಿರಿ ಸ್ಪಂಜ್ ಟೈಪ್ ಆಗಿತ್ತು ನೋಡಿರಿ. ನೋಡ್ರಿ ಈಗ ಒಳಗಡೆ ನೋಡಿರಿ ನೈಸ್ ಹೆಂಗೈತಿ. ವಾವ್ ಕಾಣಕತ್ತೈತಿ ರೀ, ಎಷ್ಟು ನೈಸ್ ಆಗೈತಿ. ಈಗ ಒಂದು ಹಾಕ್ಕೊಡ್ತೀನಿ ಬಾಯಾಗ. ಸೂಪರ್. ಮೇಲ್ಗಡೆ ಸ್ವಲ್ಪ ಮೆಣಸಿನ್ಕಾಯಿ ತಿಂದು ನೋಡ್ಬೇಕ್ರಿ. ಹಸಿ ಮೆಣಸಿನ್ಕಾಯಿ ಬೇಕೇ ಬೇಕ್ರಿ ಸ್ನೇಹಿತರೆ. ವಾವ್ ನೋಡಿರಿ ಸ್ಪಂಜ್ ನೋಡಿರಿ ಯಾವ ರೀತಿ ಸ್ಪಂಜ್ ಟೈಪ್ ಐತಿ. ಈ ಡೋಕ್ಲಾ ವೀಡಿಯೋನ ಎಂಡ್ ಮಾಡ್ತೀನಿ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋದಿಂದ ನಾ ಮಾತು ಬರ್ತೀನಿ ಅಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.